ಓಂ ನಮಃ ಶಿವ. ಎಲ್ಲರಿಗೂ ನಮಸ್ತೆ. ಈ ಚಾನಲ್ಗೆ ಸ್ವಾಗತ. ಶಿವೋಹಂ ಶಿವಂ ಟೆಂಪಲ್ ಅಂತ ಬೆಂಗಳೂರಿನಾಗ ಐತಿ. ನಾ ಇದ್ರದ್ದು ಲೊಕೇಶನ್ ಡಿಸ್ಕ್ರಿಪ್ಷನ್ದಾಗ ಹಾಕಿರ್ತೇನೆ. ಈ ಗುಡಿದೇನು ವಿಶೇಷತೆ ಐತಿ ಅಂತ ಹೇಳಿ ನಾ ಮುಂದೆ ಈ ವಿಡಿಯೋ ಒಳಗೆ ಹೇಳ್ಕೊತ ಹೋಗ್ತೇನೆ. ಈ ಗುಡಿ ಒಳಗೆ ಎಂಟ್ರಿ ಆಗ್ಬೇಕಂದ್ರೆ 250 ರೂಪೀಸ್ ಚಾರ್ಜ್ ಇರ್ತೈತಿ. ಮತ್ತು ಗುಹೆ ಒಳಗೆ ಅಲ್ಲಿ ಎಂಟ್ರಿ ಆಗ್ಬೇಕಂದ್ರೆ 500 ಚಾರ್ಜ್ ಇರ್ತೈತಿ. ಆ ಗುಹೆ ಒಳಗೆ ನೀವು 12 ಜ್ಯೋತಿರ್ಲಿಂಗದ ದರ್ಶನ ಮಾಡ್ಬೋದು. ಇದು ಗುಡಿದ ಎಂಟ್ರೆನ್ಸ್. ಇದು ಒಳಗೆ ಹೋಗೋ ದಾರಿ. ಮುಂದೆ ಟಿಕೆಟ್ ತಗೊಂಡು ನಾವು ಎಂಟ್ರಿ ಮಾಡ್ಬೋದು. ನಾವು ಎಂಟ್ರಿ ಆದ ತಕ್ಷಣ ಅಲ್ಲೇ 108 ರುದ್ರಾಕ್ಷಿ ಕೊಡ್ತಾರೆ. ಅವು ನಾವು ಬೌಲ್ನಾಗ ಓಂ ನಮಃ ಶಿವಾಯ ಅಂತ ಹಾಕೊತ ಹೋಗ್ತಿರ್ಬೇಕು. ರುದ್ರಾಕ್ಷಿದು ಹಾಕೋದಾದ್ಮೇಲೆ ನೆಕ್ಸ್ಟ್ ಅಲ್ಲಿ ಗಣೇಶ ಮೂರ್ತಿ ಬರ್ತೈತಿ. ನಾವಲ್ಲೇ ದರ್ಶನ ಮಾಡ್ಬೋದು. ಗಣೇಶ ದರ್ಶನ ಆದ ತಕ್ಷಣ ಸ್ಪೆಷಲ್ ಎಂಟ್ರಿದವ್ರಿಗೆ ಗುಹೆ ಒಳಗೆ ಬಿಡ್ತಾರೆ. ನಾರ್ಮಲ್ ಎಂಟ್ರಿದವ್ರಿಗೆ ಡೈರೆಕ್ಟ್ ಶಿವನ ದರ್ಶನ ಇರ್ತೈತಿ. ನಾನು ಮತ್ತು ನಮ್ಮ ಹಸ್ಬೆಂಡ್ ಇಲ್ಲಿ ವಿಸಿಟ್ ಮಾಡಿದ್ವಿ. ಇದನ್ನು ಮುಂದೆ ಏನು ವಿಶೇಷತೆ ಐತಿ ಅಂಥೇಳಿ ನಮ್ಮ ಹಸ್ಬೆಂಡ್ ಹೇಳ್ತಾರೆ. ನಮಸ್ಕಾರ ಸ್ನೇಹಿತರೆ. ಈ ಗುಡಿದು ವಿಶೇಷತೆ ಏನಂತ ತಿಳಿಯೋಕ್ಕಿಂತ ಮುಂಚೆ ನನಗೆ ಹೇಗೆ ಗುಡಿ ಪರಿಚಯ ಆಯ್ತಂತ ನಾನು ಹೇಳ್ತೀನಿ. ಇಲ್ಲಿ ಫಸ್ಟ್ ನಾನು ನಮ್ಮ ತಂದೆ ಜೋಡಿ ಬಂದಿದ್ದು. ಅವರೇ ನನಗೆ ಈ ಗುಡಿ ಬಗ್ಗೆ ಹೇಳಿದ್ದು, ಏನಿದು ಏನು ವಿಶೇಷತೆ ಅಂತ ಹೇಳಿ. ಆವಾಗ ಬಂದಾಗ ಈ ಥರ ಎಲ್ಲ ಮಾಡ್ರೇಷನ್ ಏನೂ ಇರಲಿಲ್ಲ. ಈಗ ಇದನ್ನೆಲ್ಲ ಅಪ್ಡೇಟ್ ಮಾಡಿ ಗುಹೆ ಥರ ಮಾಡಿ ಎಲ್ಲ ಮಾಡಿದ್ದಾರೆ. ಆವಾಗ ಸಿಂಪಲ್ ಒಂದು ದೇವಸ್ಥಾನ ಇತ್ತು. ಹಿಂದ್ಗಡೆ ಎಲ್ಲ ನೋಡ್ತಿದ್ದೀರಲ್ಲ, ಆ ಥರ ಏನೂ ಇರಲಿಲ್ಲ. ಆವಾಗ ಬರೀ ಎಂಟ್ರೆನ್ಸ್ ಫೀಸು 20 ರೂಪೀಸ್ ಇತ್ತು. ಈಗ 200 ಮತ್ತು 500 ಮಾಡಿದ್ದಾರೆ. ಅದು ತುಂಬ ಅನಿಸುತ್ತೆ. ಆದರೂ ನಾನು ಆವಾಗಿಂದ ಇಲ್ಲಿ ಒಂದು 3-4 ಸಲ ಭೇಟಿ ಕೊಟ್ಟಿದ್ದೇನೆ. ಇಲ್ಲಿ ಬಂದಾಗ ಏನೋ ಒಂದು ಶಾಂತಿ, ನೆಮ್ಮದಿ ಎಲ್ಲ ಸಿಗುತ್ತೆ. ನಾವು ಕೇಳ್ಕೊಂಡಿರೋದು ಆಗುತ್ತೆ ಅನ್ನೋ ಒಂದು ನಂಬಿಕೆ ಇದೆ. ಸೊ ಆಗಿದೆ ಕೂಡ. ಸೊ ಹಾಗಾಗಿ ನಿಮಗೆ ಇದ್ರ ಬಗ್ಗೆ ತಿಳಿಸ್ತಾ ಇದ್ದೀನಿ. ಸೊ ಇದ್ರದ್ದು ಏನು ವಿಶೇಷತೆ ಅಂತಂದರೆ, ಶಿವನ ಮುಂದೆ ಅಲ್ಲೊಂದು ಹೊಂಡ ಇದೆ ಅಲ್ಲ, ಅಲ್ಲಿ 1 ರೂಪಾಯಿ ಕಾಯಿನ್ ಹಾಕಬೇಕು. ಹಾಕ್ಬಿಟ್ಟು ನಿಮ್ಮ ಮನಸ್ಸಲ್ಲಿ ಏನಿದೆ ಅದನ್ನು ಕೇಳ್ಕೋಬೇಕು. ಮೊದಲು ಆಗಿತ್ತು. ಈಗ ಅವರು ಒಂದು ಕಾಯಿನ್ ಕೊಡ್ತಾರೆ. ಅಲ್ಲೇ ಟ್ರಸ್ಟ್ ಅವರೇ ಒಂದು ಕಾಯಿನ್ ಕೊಡ್ತಾರೆ. ಅದನ್ನು ಹಾಕಕ್ಕೆ ಹೇಳ್ತಾರೆ. 1 ರೂಪಾಯಲ್ಲಿ ಎಲ್ಲ ಹಾಕಕ್ಕೆ ಹೋಗ್ಬೇಡಿ ಅಂತ ಹೇಳ್ತಾರೆ. ಬಟ್ ಪರ್ಸ್ನಲಿ ನಾನೇನು ಸಜೆಸ್ಟ್ ಮಾಡ್ತೇನೆ ಅಂದರೆ, 1 ರೂಪಾಯಿ ಕಾಯಿನ್ ಇದ್ದರೆ ಅದನ್ನೇ ಹಾಕ್ಬಿಟ್ಟು ನೀವು ಮನಸ್ಸಲ್ಲಿ ಏನಿದೆ ಅದನ್ನು ಕೇಳ್ಕೊಳ್ಳಿ. ಕರೆಕ್ಟಾಗಿ ಬೇಡ್ಕೊಳ್ಳಿ. ಆಗ ಸಿಂಪಲ್ ಆಗಿತ್ತು. ಬರೀ ದರ್ಶನಗೆ ಡೈರೆಕ್ಟ್ ಎಂಟ್ರಿ, ಕಾಯಿನ್ ಹಾಕೋದು, ಬೇಡ್ಕೊಳ್ಳೋದು, ಕುತ್ಕೊಳ್ಳೋದು, ಪ್ರೇಯರ್ ಮಾಡೋದಿತ್ತು. ಬಟ್ ಈಗ ಎಲ್ಲ ಮಾಡ್ರೇಟ್ ಮಾಡಿಬಿಟ್ಟು ಸ್ವಲ್ಪ ಎಂಟ್ರಿ ಚಾರ್ಜ್ ಜಾಸ್ತಿ ಇಟ್ಬಿಟ್ಟು ಸ್ವಲ್ಪ ಆ ಪೂಜೆ ಈ ಪೂಜೆ ಅದು ಇದು ಅಂತ ಮಾಡಿಸ್ತಾರೆ ಅಷ್ಟೇ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಇದೇ ಥರ ಕಂಟೆಂಟ್ಗೆ ಫಾಲೋ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.